ನಮಸ್ಕಾರ ಸ್ನೇಹಿತರೆ. ಉಡುಪಿ ಜಿಲ್ಲೆಯ ಪರ್ಕಳ ಅನ್ನುವಂಥ ಜಾಗದಲ್ಲಿ ಅಲ್ಲಿಂದ ಇನ್ನೊಂದು ಸ್ವಲ್ಪ ಒಳಗೆ ಬಂದರೆ ಎಲ್ಲಿ ಅಂತ ಪ್ರಾಯಶಃ ಬೇಡ, ಒಂದು ನಿರ್ಜನವಾದಂಥ ಪ್ರದೇಶ. ಈ ನಿರ್ಜನ ಪ್ರದೇಶದಲ್ಲಿ ಸುಮಾರು 50-60 ಎಕರೆ ಜಾಗದಲ್ಲಿ ನೀವು ನಂಬಬೇಕು ಹೆಚ್ಚು ಕಡಿಮೆ 101 ಬಾವಿಗಳಿವೆ ಅಂತೆ. ಹೆಜ್ಜೆ ಇಟ್ಟಲ್ಲೆಲ್ಲ ನಿಮಗೆ ಬಾವಿಗಳು ಸಿಗುವಂಥ ಒಂದು ವಿಷಯ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇಸ್ಂಟ್ ಇಟ್ ವೆರಿ ಇಂಟ್ರೆಸ್ಟಿಂಗ್? ಸಹಜವಾಗಿ ಇಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ ತಕ್ಷಣ ನಮಗೆ ನೆನಪಾಗುವಂಥದ್ದು ಏನು ಅಂತಂದರೆ, ನಮ್ಮ ಪೂರ್ವಜರದ್ದು ಎಷ್ಟೋ ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ ಒಂದು 80, 90, 100 ವರ್ಷಗಳ ಹಿಂದೆ ಅಥವಾ ಸ್ವಾತಂತ್ರ್ಯ ಪೂರ್ವದ ಕಾಲದಲ್ಲಿ, ಆವಾಗ ಇಲ್ಲಿ ಯಾರು ವಾಸ ಆಗಿದ್ರು, ಬ್ರಿಟಿಷರು ಆಳುವಂಥ ಕಾಲದಲ್ಲಿ ಈ ಜಾಗದಲ್ಲಿ ಯಾರು ವಾಸ ಆಗಿದ್ರು, ಈ ಸುತ್ತಮುತ್ತಲಿನ ಪ್ರದೇಶದ ಜನರು ಏನು ಹೇಳ್ತಾರೆ, ಅವರಿಗೆ ಅವರ ಹಿರಿಯರು ಏನು ಹೇಳಿಕೊಟ್ಟಿದ್ದಾರೆ ಅಂತೆಲ್ಲ ನಾವು ಒಂದು ಸ್ವಲ್ಪ ಸ್ಟಡಿ ಮಾಡ್ತಾ ಹೋದಾಗ ನಮಗೆ ಗೊತ್ತಾಯಿತು, ಈ ಭಾಗದಲ್ಲಿ ಜೈನರು ವಾಸ ಇದ್ರಂತೆ, ಇಲ್ಲೇನೋ ಯುದ್ಧ ಎಲ್ಲ ನಡೀತಾ ಇತ್ತಂತೆ. ಕೆಲವು ಸಂಶೋಧಕರೆಲ್ಲ ಇಲ್ಲಿಗೆ ಬರುವಂಥ ಪ್ರಯತ್ನವನ್ನು ಪಟ್ಟರಂತೆ. ಅವರ ಒಂದು ಸ್ಟಡಿ ಪ್ರಕಾರ ಇಲ್ಲಿ ಯುದ್ಧ ಆದಂಥ ಸಂದರ್ಭದಲ್ಲಿ ಈ ಬಾವಿಗಳ ಮುಖಾಂತರ, ಸುರಂಗಗಳ ಮುಖಾಂತರ ಅಲ್ಲಿ ಬಂದು ಕೂತು ಹೈಡಾಗಿ ಇರುವಂಥದ್ದು, ಈ ಥರದ್ದೆಲ್ಲ ವಿಚಾರಗಳು ಒಂದಕ್ಕೊಂದಕ್ಕೆ ಲಿಂಕ್ ಸಿಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಯಾವ ಥರದ ಬಾವಿಗಳಿವೆ, ಹೇಗಿದ್ದಾವೆ ಬಾವಿಗಳು, ಆಗಿನ ಕಾಲದಲ್ಲಿ ಕಟ್ಟಿದಂತಹ ಬಾವಿಗಳ ಸ್ಟ್ರಕ್ಚರ್ ಹೇಗಿತ್ತು, ಮೂರಕಲ್ ಅಂತ ನಾವು ನಮ್ಮ ಭಾಷೆಯಲ್ಲಿ ಏನು ಹೇಳ್ತೇವೆ, ಅದು ಎಷ್ಟು ಸುಂದರವಾಗಿ ಆ ಫಿನಿಶಿಂಗ್ ಎಲ್ಲ ಇತ್ತು. ನಿಜವಾಗಿಯೂ ಬಾವಿಗಳು ಈಗಲೂ ನಿರ್ಜನವಾಗಿಯೇ ಇದ್ದಾವ, ನೀರಿದ್ದಾವ? ಈ ಎಲ್ಲ ಕುತೂಹಲಗಳ ಮಧ್ಯೆ ನಮ್ಮ ಇವತ್ತಿನ ಪ್ರಯಾಣ ಸಾಗಿದೆ. ಬನ್ನಿ. ಬಹುಶಃ ಪರ್ಕಳ ಅಂತ ಹೇಳೋದೊಂದು ವಿಭಿನ್ನವಾದ ಸ್ಥಳ. ಈ ಜಾಗ 101 ಬಾವಿ ಉಂಟು ಅಂತ ಹೇಳ್ತಾರೆ. 101 ಬಾವಿ ಹೇಳಿದ ಒಂದು ಬಾವಿಯಲ್ಲಿ ಏನು ನೋಡಲಿಕ್ಕೆ ವಿಶೇಷತೆ ಉಂಟು ಅಂತ ಹೇಳ್ತಾರೆ. ಬಹುಶಃ ನಾನು ಕೂಡ ಈ ಪ್ರದೇಶಕ್ಕೆ ಭೇಟಿ ನೀಡಿದ್ದೇನೆ. ಈ ಹಿಂದೆ ಭೇಟಿ ನೀಡಿದಾಗ ಸಾಧಾರಣ 35-36 ಬಾವಿಗಳು, ವಿವಿಧ ವಿನ್ಯಾಸದ ಬಾವಿಗಳು ಕಾಣಸಿಗ್ತವೆ. ಚೌಕಾಕೃತಿ ಇರ್ಬೋದು, ದೊಡ್ಡ ಸಾಧಾರಣ ಒಂದು 16 ಫೀಟಿದ್ದು ಕೂಡ ಅಗಲದ್ದು ಆವರಣ ಇಲ್ಲದ ಬಾವಿಗಳು ಮಾತ್ರ. ಕೆರೆ ಕಟ್ಟೆಗಳು ಕೂಡ ನೀರಿರ್ತದೆ. ಮೇ ಏಪ್ರಿಲ್ ಬಂದರೂ ಕೂಡ ಇಲ್ಲಿ ತುಂಬಿ ಇರ್ತದೆ, ಯಾಕಂದರೆ ನೀರು ಅಷ್ಟು ಪ್ರಮಾಣದಲ್ಲಿ ಇಲ್ಲಿದೆ. ಬಹಳ ನಗರ ಪ್ರದೇಶವಾದ ಮುನ್ಸಿಪಾಲ್ಟಿಯ ಏರಿಯಾದ ಒಳಗೆ ಇಷ್ಟೊಂದು ಪ್ರಮಾಣದ ಸುಮಾರು 50-60 ಎಕರೆ ಜಾಗ ಇದೆ. ಇದು ಯಾವುದೇ ಇದಾಗದೆ, ಅಂದರೆ ಭೂ ಪರಿವರ್ತನೆ ಆಗದೆ ಹಾಗೇ ಉಳಿದಿದೆ. ಬಹುಶಃ ಇಂತಹ ವಿನ್ಯಾಸದ ಒಂದು ಬಾವಿಗಳು ಕಾಣಸಿಗೋದು ಬಹಳ ಅಪರೂಪ. ಈ ಹಿಂದೆ ಸಂಸ್ಕೃತದಲ್ಲಿ ಪರ್ಕಳಕ್ಕೆ ಪೋರ್ಕಳ ಅಂತ ಹೇಳ್ತಿದ್ವಿ. ಪೋರ್ಕಳ ಅಂದರೆ ಯುದ್ಧ ಭೂಮಿ ಅಂತೆ. ಬಹುಶಃ ಯುದ್ಧ ಭೂಮಿಯ ಈ ಹಿಂದೆ ಏನಾದರೂ ಸಂಭವಿಸಿದಾಗ ಅವರ ಆನೆ ಅಥವಾ ಕುದುರೆ ಒಂಟೆಗಳನ್ನು ಇಲ್ಲಿ ತಂಗುವಂಥ ಜಾಗ ಆಗಿರ್ಬೋದು, ಅಥವಾ ನಾಗನ ಸನ್ನಿಧಿ ಕೂಡ ಕಾಣಸಿಗ್ತದೆ. ದೇವಸ್ಥಾನದ ಒಂದು ಕೆರೆ ಕಟ್ಟೆಗಳು, ಅಂದರೆ ದೇವರ ಮೂರ್ತಿಗಳು, ಉತ್ಸವ ಮೂರ್ತಿಗಳು ಬಂದು ಇಲ್ಲಿ ಸ್ನಾನ ಮಾಡಿ ಹೋಗುವಂಥ ಇದಿತ್ತು, ಪ್ರತೀತಿ ಇತ್ತು. ಅದು ಕೂಡ ಇಲ್ಲಿ ಕಂಡು ಬರ್ತದೆ. ಒಟ್ಟಿನಲ್ಲಿ ಇಲ್ಲಿ ಶಿಲಾಶಾಸನಗಳು ಯಾವುದೇ ಕಾಣುವುದಿಲ್ಲ, ಬಾವಿಗಳು ಮಾತ್ರ, ಮತ್ತು ಜನವಸತಿ ಇದ್ದ ಪ್ರದೇಶಗಳು, ಕೆಲವೊಂದು ಪಳವಳಿಕೆಗಳು ಅಲ್ಲಲ್ಲಿ ಕಾಣಸಿಗ್ತದೆ. ಬಹಳ ವಿನ್ಯಾಸದ, ಅಂದರೆ ಚೌಕಾಕೃತಿ ಇರ್ಬೋದು, ವೃತ್ತಾಕಾರ ಇರ್ಬೋದು, ಬಾವಿಗಳು ಇಷ್ಟೊಂದು ಪ್ರಮಾಣದಲ್ಲಿ ಹತ್ತಿರದಲ್ಲಿ ಯಾಕೆ ಇದೆ ಅಂತ ಕೇಳಿದಾಗ, ಸಂಶೋಧಕರ ಹತ್ರ ಕೂಡ ನಾನು ಅದರ ಬಗ್ಗೆ ಕೇಳಿದಾಗ ಅವರು ಹೇಳಿದರು, ಜೈನರ ಸಂತತಿಯಲ್ಲಿ ಇರ್ಬೋದು ಅಂತ ಹೇಳ್ತಾರೆ. ಅವರು ಒಂದು ಬಾವಿಯ ನೀರನ್ನು ಮತ್ತೊಂದು ಬಾವಿಯ ನೀರೊಬ್ಬರು ಪರಸ್ಪರ ಕುಡಿಯುವುದಿಲ್ಲ, ಹಾಗಾಗಿ ಇಲ್ಲಿ ಹೆಚ್ಚು ಬಾವಿ ಕಂಡಿರ್ಬೋದು ಅಂತ ಹೇಳ್ತಾರೆ. ಈ ಥರದ ಗೊಂದಲ ವಾತಾವರಣ ಇದೆ. ಅದೇ ಸಂಶೋಧಕರು ಇನ್ನಷ್ಟು ಈ ಪ್ರದೇಶಕ್ಕೆ ಭೇಟಿ ನೀಡಿ ಇದರ ವಿನ್ಯಾಸ ಮತ್ತು ಇದರ ಇತಿಹಾಸವನ್ನು ತಿರುಚಿದರೆ ಹೊಸ ಒಂದು ಏನಾದರೂ ಇಲ್ಲಿ ಕಂಡುಹಿಡಲಿಕ್ಕೆ ಸಾಧ್ಯ ಉಂಟು. ಅದಾಗ எனக்கு இன்னிப்பனகன ಈ ತೂತಿನ ನೂತ್ತ ಒಂಜಿ ಉಗ್ಗೆಲು ಪಂಡದು ಎಂಕಲ್ಲ ಅಮ್ಮೇರು ಪಣ್ಣೆದಾದಾಗ ಎಂಕಲ್ಲ ಅದರಲಾಗ ಗೊತ್ತುಂಡು. ಎಂಕಲು ತಿರ್ಗದು ಒಂದೇನು ನೂತ್ತ ಉಗ್ಗೆಲು ತೂದು ಪೆರ್ದೇಗನ ಆಯ್ತಾಯ್ತು ಒಂತ ಕೆಲವು ಗೂವೆಲು ಈ ಕಂಡೊಡ್ದ ಮಧ್ಯ ಹೊಡಿತಿನ ಗೂವೆಲು ಪೂರ ಜರಿದು ಮುಚ್ಚಿದು ಬೋಣು. ಇತ್ತೆ ಈ ಕಲ್ಲು ಕಟ್ಟಿದಿನ ಜಾಗನು ಮಾತಾಗುತ್ತೆ, ಒರಿದಿನ ಜಾಗ ಇತ್ತೆ ಕಲ್ಲು ಕಟ್ಟಿದಿನ ಜಾಗ ಉಂಡಿತ್ತೆ. ಬಕ್ಕ ಒಂಜಿ ಉಗ್ಗೆಲು ಹಿಡಿದು ಒಂಜಿ ಗೂವೆಲು ಮಾಟದ ಲಕ್ಕ ತೋಡ್ದು
ಇತ್ತಿನ ಜಾಗ ಉಂಡು ಮುಲ್ಪ ಎಂಕಲ್ಲ ಹಿರಿಯರ ನಗಲು ಮಾಸ್ಟರ್ ನಗಲು ಶಾಲೆಡ್ ಕಲ್ಪನಗಲೆಲ್ಲ ಪಂಡಿತ ನಗಲು ಉಳ್ಳೇರು ಒಂದು ಜೈನರಿನ ಕಾಲದ ಜಾಗ ಒಂದು ಬಂಡದು. ಮೊದಲೆಲ್ಲ ಕ್ಲೀನಾಗಿತ್ತು, ಈ ಗಿಡಗಳು ಏನೂ ಇರಲಿಲ್ಲ, ಬರೀ ಒಂಥರ ಫ್ಲ್ಯಾಟ್ ಆಗಿತ್ತು. ಇವಾಗ ಗಿಡಗಳೆಲ್ಲ ಬೆಳೆದು ಕಾಡು ಎಲ್ಲ ತುಂಬ್ಕೊಂಡು ಬಿಟ್ಟಿದೆ, ಬಾವಿ ನೋಡೋದು ಕಷ್ಟ ಆಗೋಗಿದೆ ಇವಾಗ. ಒಂದು ಬಾವಿಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ಇವತ್ತು 4-5, ಅದನ್ನೇ ನಾವು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೇವೆ. ಅಂತೂ 101 ಬಾವಿಗಳು ಇರುವುದಂತೂ ಕನ್ಫರ್ಮ್ ಅಂತ ನಮಗೆ ಇಲ್ಲಿ ಕರ್ಕೊಂಬಂದಂಥ ಗಣೇಶ್ ಸರಳಬೆಟ್ಟು ಅವರು ಮತ್ತು ಇನ್ನೊಬ್ಬರು PA ನಾಯಕರು ಹೇಳ್ತಾರೆ. ಇದರ ಹಿನ್ನೆಲೆ ಇತಿಹಾಸವನ್ನು ತಿಳಿಬೇಕಾದ್ರೆ ಸ್ವಲ್ಪ ಸಂಶೋಧನೆ ನಡೀಲೇಬೇಕು. ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ತುಂಬ ರಿಸರ್ಚ್ ಓರಿಯೆಂಟೆಡ್ ಮೈಂಡ್ಸ್ ಯಾರಿದ್ದಾರೆ ಅವ್ರನ್ನ ಖಂಡಿತ ಇಲ್ಲಿ ಕರ್ಕೊಂಬರ್ಬೋದು ಅಂತ ಅನಿಸುತ್ತೆ. ಬಟ್ ಇದನ್ನು ನೀವು ವಿಡಿಯೋದಲ್ಲೇ ನೋಡಿ ಖುಷಿ ಪಡಬೇಕು ನನ್ನ ಪ್ರಕಾರ. ಯಾಕಂತಂದರೆ ಇಟ್ಸ್ ನಾಟ್ ಈಸಿ ಅಲ್ಲಿ ಒಳಗಡೆ ಹೋಗುವಂಥದ್ದು ಅಂತ ಸುಲಭದ ಮಾತಂತೂ ಒಬ್ಬೊಬ್ಬರೇ ಹೋಗೋದಕ್ಕಂತೂ ಖಂಡಿತ ಸಾಧ್ಯನೇ ಇಲ್ಲ. ಪರ್ಕಳದ ದೇವಿನಗರದಿಂದ ಸ್ವಲ್ಪ ಒಳಗಡೆ ಬರಬೇಕು. ಇಷ್ಟು ಮಾತ್ರ ಹೇಳಬಲ್ಲೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇವೆ. ನಮಸ್ಕಾರ.